ಅಯ್ಯೋ ಗುರು, ನೀವೇನು ಸಂದೇಶ ಕೊಡ್ತಿರೋ, ನಮ್ಮ ಜೀನ ಏನು ಅರ್ಥ ಮಾಡ್ಕೋತಾರೋ ನನಗೆ ಗೊತ್ತಿಲ್ಲ. ನಮ್ಮ ಡ್ಯೂಟಿ, ಸರ್ಕಾರ, ನಮ್ಮ ಪಕ್ಷ ರೈತರ ಪರವಾಗಿ ಕೆಲಸ ಮಾಡಬೇಕು. ನಾನು ಒಬ್ಬ ರೈತರ ಮಗ, ಅಷ್ಟೇ ತೃಪ್ತಿ ನಮಗೆ. ಹೊಗಳೋರು, ತೆಗಳೋರು, ಅಪ್ರಿಷಿಯೇಟ್ ಮಾಡ್ತಾರೋ, ಡಿಗ್ರೇಡ್ ಮಾಡ್ತಾರೋ, ನಾನು ಅದನ್ನು ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡಲ್ಲ. ನಾವು ಪ್ರಾರಂಭದಿಂದನೂ ಹಂಗೇನೆ ನೋಡಿ. ಇತಿಹಾಸದಲ್ಲಿ ಈ ಥರ ಶುಗರ್ ಕ್ಯಾನ್ ಹಾರ್ವೆಸ್ಟ್ ಹಬ್ಬನ್ನು ಫಸ್ಟಿಂದ ಸ್ಟೇಟ್ ನಮ್ಮ ಸರ್ಕಾರ ಈ ಎರಡನೇ ಅವಧಿಗೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದಮೇಲೆ 2023-24ರಲ್ಲಿ ನಾವು ತೀರ್ಮಾನ ತಗೊಂಡೆ. CM ಒಪ್ಪಿ ಆಯ್ತು ಅಂತ ಹೇಳಿದ್ರು. ಕಳೆದ ಬಾರಿಗಿಂತ ಈ ಸರಿ ನಾವು ಇದನ್ನು ಹೆಚ್ಚು ಮಾಡಿದ್ದೀವಿ. ಇದರ ಉಪಯೋಗ ನೀವು ಡೀಟೇಲ್ ಕೊಡಲ್ಲ, ತಗೊಂಡವರು ಅವರು ತೃಪ್ತಿ ಆಗ್ತಾರೆ, ಪಕ್ಕದವ್ರಿಗೂ ಹೇಳಲ್ಲ. ನೋಡಿ, ಈ ಮಿಷನ್ನಲ್ಲಿ ಕಟಾವು ಮಾಡಬೇಕು, ನಾಟಿ ಮಾಡಬೇಕು, ಇದನ್ನು ಕಳೆ ಕೀಳಬೇಕು ಅಂದರೆ 4.5 ಅಡಿ ಡಿಸ್ಟೆನ್ಸ್ ಇರಬೇಕು ಒಂದು ಲೈನ್ಗೂ ಮತ್ತೊಂದು ಲೈನ್ಗೂ. ರೆಗ್ಯುಲರಾಗಿ ನಮ್ಮ ರೈತರು 2.5 ಅಡಿ ಮಾಡ್ತಿದ್ರು. ಈ 4.5 ಅಡಿಗೂ 2.5 ಅಡಿಗೂ ಏನಂದರೆ, ಈ ಮಿಷನ್ಗೋಸ್ಕರ 4.5 ಅಡಿ ಮಾಡಬೇಕಾಗಿಲ್ಲ. 2.5 ಅಡಿಗೆ ಮಾಡಿದ್ರೆ 80 ಟನ್ನಿಂದ 90 ಟನ್ ಬರುತ್ತೆ. 4.5 ಇಳುವರಿ. 4.5 ಅಡಿಗೆ ಮಾಡಿದ್ರೆ 110 ಟನ್ ಮೀರ್ತಾ ಇದೆ. ಮಿನಿಮಮ್ 20ರಿಂದ 30 ಟನ್ನು ಒಂದು ಎಕರೆಗೆ ಜಾಸ್ತಿ ಆಗುತ್ತೆ ಅಂದರೆ ಎಷ್ಟು? ಮಹಾರಾಷ್ಟ್ರದ ಲೇಬರು 99% ಇಲ್ಲೆಲ್ಲ ಹೇಳೋದು ಮಹಾರಾಷ್ಟ್ರದ ಲೇಬರೇ ಬತ್ತಿದ್ದಿಲ್ಲ. ಕ್ಯಾಂಪ್ ಲೇಬರು 10 ಲಕ್ಷ ರೈತರು 2 ಲಕ್ಷ ಕೊಡೋದು ಅಡ್ವಾನ್ಸು. ಅವ್ರು ಮತ್ತೆ ಬರಲ್ಲ, ಅಡ್ವಾನ್ಸ್ ಇಲ್ಲ, ಏನೆಲ್ಲ ಪಜಿತಿ, ಟೈಮ್ ಕಟಾವು ಮಾಡೋಕ್ಕಾಗಲ್ಲ, ಇವೆಲ್ಲ ಆಗ್ತದೆ. ಈಗ ಈ ಥರದ್ದು ಯಾವುದೂ ಪ್ರಾಬ್ಲಮ್ ಇಲ್ಲ, ಯಾರ ಮೇಲೂ ಡಿಪೆಂಡ್ ಆಗಂಗಿಲ್ಲ. ಒಬ್ಬ ಇಂಡಿವಿಜುವಲ್ ಈ ಕೋನ್ ರೆಡ್ಡಿ ಶಾಸಕರಿದ್ದಾರೆ, ಅವರೊಬ್ಬರು ರೈತರು ಅಂದರೆ ಅವರೊಂದು ಈ ಮಿಷನ್ ಬೈ ಮಾಡಿದ್ರೆ 40 ಲಕ್ಷ ಸಬ್ಸಿಡಿ ಸಿಗುತ್ತೆ. 40 ಲಕ್ಷ ಇಮ್ಯಾಜಿನ್ ಮಾಡೋಕ್ಕಾಗತ್ತಾ? ಯಾವುದಾದ್ರು ಸರ್ಕಾರ ನಿಮಗೆ ಒಂದು ಪರ್ಸನ್ಗೆ ಒನ್ ಟೈಮು 40-50 ಲಕ್ಷ ಸಬ್ಸಿಡಿನ ಕೊಟ್ಟಿದ್ದು ಇತಿಹಾಸದಲ್ಲಿ ಇದೆಯಾ? ನೀವು ಈ ಸಲ ನಾವು 900ರಿಂದ 1000 ಕೋಟಿ ಈ ಥರ ನಮ್ಮ ಇಲಾಖೆನಲ್ಲೇ ನಾವು ಸಬ್ಸಿಡಿ ಕೊಡ್ತೀವಿ ಸರ್. ಅಂದ್ರೆ ಒಬ್ಬರು ರೈತರಿಗೆ ಅಂದರೆ ಪರ್ಸೆಂಟೇಜ್ ಎಷ್ಟು ಅವರಿಗೆ ಸಬ್ಸಿಡಿ ಸಿಗುತ್ತೆ? ಅದೇ ಹೇಳೋದಿಲ್ಲಪ್ಪ. ಈಗ 1 ಕೋಟಿ ಮಿಷನ್ ಇದ್ದರೆ ಜನರಲ್ಗೆ 40 ಲಕ್ಷ, SC/STಗೆ 50 ಲಕ್ಷ, 90 ಲಕ್ಷ ಇದ್ದರೆ ಒಂದು 40-42 ಲಕ್ಷ. ಈಗ ದೊಡ್ಡ ರೈತರಿಗೆ ಇದು ಹಾರ್ವೆಸ್ಟಿಂಗ್ ಮಿಷನ್ ಅನುಕೂಲ ಆಗುತ್ತೆ. ಅಂದರೆ ಈಗ ಸಣ್ಣ ರೈತರು ಅರ್ಧ ಎಕರೆ ಏನಾದರೂ ಈ ರೀತಿ ಆಯಾ ಕೃಷಿ ಇಲಾಖೆಯಲ್ಲಿ ಒಂದು ಮಷಿನ್ ಇಟ್ಟು ಅವರಿಗೆ ಅಲ್ಲ, ಈಗ FPOಗಳಿಗೆ ಒಂದು ಕೊಟ್ಟಿದ್ದಾರೆ, ಸೊ ಅವ್ರು ಬಾಡಿಗೆ ಬಿಡ್ತಾರೆ. ಇವರು ಇಟ್ಕೊಂಡು ಇವರು ಎಷ್ಟು ಎಕರೆ ಇದ್ರೂ ಇವ್ರಿಗೆ ಫುಲ್ ಆಗಲ್ಲ ಬಾಡಿಗೆ. ಸೊ ನಾವು ಸಬ್ಸಿಡಿಯರಿಂದ ರೇಟನ್ನು ಮನ್ಸಿಗೆ ಬಂದಂಗೆ ಕೊಡೋಕ್ಕೆ ಬರಲ್ಲ. ನಾವು ರೇಟ್ ಫಿಕ್ಸ್ ಮಾಡ್ತೀವಿ, ಅದಕ್ಕಿಂತ ಜಾಸ್ತಿ ಕೊಡೋಂಗಿಲ್ಲ ಅವರು. ಸೊ ನಮ್ಮ CEO ಅಧ್ಯಕ್ಷದಲ್ಲಿ ಕಮಿಟಿ ಇದೆ ಎಲ್ಲ ಜಿಲ್ಲೆನಲ್ಲಿ. ಅವ್ರು ಯಾರಾದರೂ ರೇಟ್ ಅಬ್ನಾರ್ಮಲಾಗಿ ತೊಗೊಂಡ್ರೆ ಅವ್ರಿಗೆ ಕಂಪ್ಲೇಂಟ್ ಕೊಡ್ಬೋದು. ಸೊ ಅದರಿಂದ ಬಹುಶಃ ತಗೊಂಡವ್ರಿಗೂ ಅನುಕೂಲ ಆಗುತ್ತೆ, ತಗೊಳ್ಳದೇ ಇದ್ದವ್ರಿಗೂ ಅನುಕೂಲ ಆಗುತ್ತೆ. ಈ ಥರ ರೋಟೋವೇಟರು ಇದೆ. ಸೊ ಈಗ ನಮ್ಮ ಸ್ಪ್ರಿಂಕ್ಲರು ನನಗೆ 1-2 ವರ್ಷದಿಂದ ಹೋದ ಕಡೆ ಎಲ್ಲ ಡಿಮ್ಯಾಂಡ್ ಇತ್ತು. SC/STಗಾದ್ರೆ ರಿಪೀಟ್ ಮಾಡ್ತೀರಾ 7 ವರ್ಷ ಆದಮೇಲೆ, ನಮ್ಮ ಜನರಲ್ಗೆ ರಿಪೀಟ್ ಮಾಡಲ್ಲ, ನಾವು ರೈತರೇ ಅಲ್ವಾ ಅಂತ ಕೇಳ್ತಿದ್ರು. ಈಗ ಆ ಆದೇಶನೂ ಕಳೆದ 1 ತಿಂಗಳಿಂದ ಕೊಟ್ಟಿದ್ದೀನಿ. ಎಲ್ಲರಿಗೂ ಕಾಮನ್ನಾಗಿ 7 ವರ್ಷದ ನಂತರ ನಾವು ರಿಪೀಟ್ ಮಾಡ್ತೀವಿ. ಸೊ 2 ಲಕ್ಷ ರೈತರಿಗೆ ಸ್ಪ್ರಿಂಕ್ಲರ್ ಕೊಡ್ತೀವಿ ನಾವು. 2 ಲಕ್ಷ ರೈತರಿಗೆ. ದೇವರಿಗೆ ಅರ್ಥ. BJP ಅವ್ರು ಅಲ್ಲಿ ಬಡ್ಕೋತಾರೆ, JDS ಅವರು ಆ ಕಡೆ ಬಡ್ಕೋತಾರೆ, BJP ಅವ್ರು ಈ ಕಡೆ ಬಡ್ಕೋತಾರೆ. ನಾವು ಏನು ಮಾಡೋಕ್ಕಾಗತ್ತೆ ರೀ? ಅಯ್ಯೋ ಗುರು, ನೀವೇನು ಸಂದೇಶ ಕೊಡ್ತಿರೋ, ನಮ್ಮ ಜೀನ ಏನು ಅರ್ಥ ಮಾಡ್ಕೋತಾರೋ ನನಗೆ ಗೊತ್ತಿಲ್ಲ. ನಮ್ಮ ಡ್ಯೂಟಿ, ಸರ್ಕಾರ, ನಮ್ಮ ಪಕ್ಷ ರೈತರ ಪರವಾಗಿ ಕೆಲಸ ಮಾಡಬೇಕು. ನಾನು ಒಬ್ಬ ರೈತರ ಮಗ, ಅಷ್ಟೇ ತೃಪ್ತಿ ನಮಗೆ. ಹೊಗಳೋರು, ತೆಗಳೋರು, ಅಪ್ರಿಷಿಯೇಟ್ ಮಾಡ್ತಾರೋ, ಡಿಗ್ರೇಡ್ ಮಾಡ್ತಾರೋ, ನಾನು ಅದನ್ನು ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡಲ್ಲ. ನಾವು ಪ್ರಾರಂಭದಿಂದನೂ ಹಂಗೇನೆ ನೋಡಿ. ಇತಿಹಾಸದಲ್ಲಿ ಈ ಥರ ಶುಗರ್ ಕ್ಯಾನ್ ಹಾರ್ವೆಸ್ಟ್ ಹಬ್ಬನ್ನು ಫಸ್ಟಿಂದ ಸ್ಟೇಟ್ ನಮ್ಮ ಸರ್ಕಾರ ಈ ಎರಡನೇ
ಅವರಿಗೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದಮೇಲೆ 2023-24ರಲ್ಲಿ ನಾವು ತೀರ್ಮಾನ ತಗೊಂಡೆ. CM ಒಪ್ಪಿ ಆಯ್ತು ಅಂತ ಹೇಳಿದ್ರು. ಕಳೆದ ಬಾರಿಗಿಂತ ಈ ಸರಿ ನಾವು ಇದನ್ನು ಹೆಚ್ಚು ಮಾಡಿದ್ದೀವಿ. ಇದರ ಉಪಯೋಗ ನೀವು ಡೀಟೇಲ್ ಕೊಡಲ್ಲ, ತಗೊಂಡವರು ಅವರು ತೃಪ್ತಿ ಆಗ್ತಾರೆ, ಪಕ್ಕದವ್ರಿಗೂ ಹೇಳಲ್ಲ. ನೋಡಿ, ಈ ಮಿಷನ್ನಲ್ಲಿ ಕಟಾವು ಮಾಡಬೇಕು, ನಾಟಿ ಮಾಡಬೇಕು, ಇದನ್ನು ಕಳೆ ಕೀಳಬೇಕು ಅಂದರೆ 4.5 ಅಡಿ ಡಿಸ್ಟೆನ್ಸ್ ಇರಬೇಕು ಒಂದು ಲೈನ್ಗೂ ಮತ್ತೊಂದು ಲೈನ್ಗೂ. ರೆಗ್ಯುಲರಾಗಿ ನಮ್ಮ ರೈತರು 2.5 ಅಡಿ ಮಾಡ್ತಿದ್ರು. ಈ 4.5 ಅಡಿಗೂ 2.5 ಅಡಿಗೂ ಏನಂದರೆ ಈ ಮಿಷನ್ಗೋಸ್ಕರ 4.5 ಅಡಿ ಮಾಡಬೇಕಾಗಿಲ್ಲ. 2.5 ಅಡಿಗೆ ಮಾಡಿದ್ರೆ 80 ಟನ್ನಿಂದ 90 ಟನ್ ಬರುತ್ತೆ. 4.5 ಇಳುವರಿ. 4.5 ಅಡಿಗೆ ಮಾಡಿದ್ರೆ 110 ಟನ್ ಮೀರ್ತಾ ಇದೆ. ಮಿನಿಮಮ್ 20ರಿಂದ 30 ಟನ್ನು ಒಂದು ಎಕರೆಗೆ ಜಾಸ್ತಿ ಆಗುತ್ತೆ ಅಂದರೆ ಎಷ್ಟು? ಮಹಾರಾಷ್ಟ್ರದ ಲೇಬರು 99% ಇಲ್ಲೆಲ್ಲ ಹೇಳೋದು ಮಹಾರಾಷ್ಟ್ರದ ಲೇಬರೇ ಬತ್ತಿದ್ದಿಲ್ಲ. ಕ್ಯಾಂಪ್ ಲೇಬರು 10 ಲಕ್ಷ ರೈತರು 2 ಲಕ್ಷ ಕೊಡೋದು ಅಡ್ವಾನ್ಸು, ಅವ್ರು ಮತ್ತೆ ಬರಲ್ಲ, ಅಡ್ವಾನ್ಸ್ ಇಲ್ಲ, ಏನೆಲ್ಲ ಪಜಿತಿ, ಟೈಮ್ ಕಟಾವು ಮಾಡೋಕ್ಕಾಗಲ್ಲ, ಇವೆಲ್ಲ ಆಗ್ತದೆ. ಈಗ ಈ ಥರದ್ದು ಯಾವುದೂ ಪ್ರಾಬ್ಲಮ್ ಇಲ್ಲ, ಯಾರ ಮೇಲೂ ಡಿಪೆಂಡ್ ಆಗಂಗಿಲ್ಲ. ಒಬ್ಬ ಇಂಡಿವಿಜುವಲ್ ಈ ಕೋನ್ ರೆಡ್ಡಿ ಶಾಸಕರಿದ್ದಾರೆ, ಅವರೊಬ್ಬರು ರೈತರು ಅಂದರೆ ಅವರೊಂದು ಈ ಮಿಷನ್ ಬೈ ಮಾಡಿದ್ರೆ 40 ಲಕ್ಷ ಸಬ್ಸಿಡಿ ಸಿಗುತ್ತೆ. 40 ಲಕ್ಷ ಇಮ್ಯಾಜಿನ್ ಮಾಡೋಕ್ಕಾಗತ್ತಾ? ಯಾವುದಾದ್ರು ಸರ್ಕಾರ ನಿಮಗೆ ಒಂದು ಪರ್ಸನ್ಗೆ ಒನ್ ಟೈಮು 40-50 ಲಕ್ಷ ಸಬ್ಸಿಡಿನ ಕೊಟ್ಟಿದ್ದು ಇತಿಹಾಸದಲ್ಲಿ ಇದೆಯಾ? ನೀವು ಸರ್ ಅಂದಾಜು ಎಷ್ಟು ಪರ್ಸೆಂಟ್ ಈ ಸಲ ನಾವು 900ರಿಂದ 1000 ಕೋಟಿ ಈ ಥರ ನಮ್ಮ ಇಲಾಖೆನಲ್ಲೇ ನಾವು ಸಬ್ಸಿಡಿ ಕೊಡ್ತೀವಿ. ಸರ್ ಅಂದ್ರೆ ಒಬ್ಬರು ರೈತರಿಗೆ ಅಂದರೆ ಪರ್ಸೆಂಟೇಜ್ ಎಷ್ಟು ಅವ್ರಿಗೆ ಸಬ್ಸಿಡಿ ಸಿಗುತ್ತೆ? ಅದೇ ಹೇಳೋದಿಲ್ಲಪ್ಪ. 40 ಲಕ್ಷ ಈಗ 1 ಕೋಟಿ ಮಿಷನ್ ಇದ್ದರೆ 40 ಲಕ್ಷ, ಜನರಲ್ಗೆ 40 ಲಕ್ಷ, SC/STಗೆ 50 ಲಕ್ಷ, 90 ಲಕ್ಷ ಇದ್ದರೆ ಒಂದು 40-42 ಲಕ್ಷ. ಈಗ ದೊಡ್ಡ ರೈತರಿಗೆ ಇದು ಹಾರ್ವೆಸ್ಟಿಂಗ್ ಮಷಿನ್ ಅನುಕೂಲ ಆಗುತ್ತೆ. ಅಂದರೆ ಈಗ ಸಣ್ಣ ರೈತರು ಸಣ್ಣ ರೈತರು ಅರ್ಧ ಎಕರೆ ಏನಾದರೂ ಈ ರೀತಿ ಆಯಾ ಕೃಷಿ ಇಲಾಖೆಯಲ್ಲಿ ಒಂದು ಮಷಿನ್ ಇಟ್ಟು ಅವರಿಗೆ ಅಲ್ಲ, ಈಗ FPOಗಳಿಗೆ ಒಂದು ಕೊಟ್ಟಿದ್ದಾರೆ. ಸೊ ಅವ್ರು ಬಾಡಿಗೆ ಬಿಡ್ತಾರೆ. ಇವರು ಇಟ್ಕೊಂಡು ಇವರು ಎಷ್ಟು ಎಕರೆ ಇದ್ರೂ ಇವ್ರಿಗೆ ಫುಲ್ ಆಗಲ್ಲ ಬಾಡಿಗೆ. ಸೊ ನಾವು ಸಬ್ಸಿಡಿಯರಿಂದ ರೇಟನ್ನು ಮನ್ಸಿಗೆ ಬಂದಂಗೆ ಕೊಡೋಕ್ಕೆ ಬರಲ್ಲ. ನಾವು ರೇಟ್ ಫಿಕ್ಸ್ ಮಾಡ್ತೀವಿ, ಅದಕ್ಕಿಂತ ಜಾಸ್ತಿ ಕೊಡೋಂಗಿಲ್ಲ ಅವರು. ಸೊ ನಮ್ಮ CEO ಅಧ್ಯಕ್ಷತೆಯಲ್ಲಿ ಕಮಿಟಿ ಇದೆ ಎಲ್ಲ ಜಿಲ್ಲೆನಲ್ಲಿ. ಅವ್ರು ಯಾರಾದರೂ ರೇಟ್ ಅಬ್ನಾರ್ಮಲಾಗಿ ತೊಗೊಂಡ್ರೆ ಅವ್ರಿಗೆ ಕಂಪ್ಲೇಂಟ್ ಕೊಡ್ಬೋದು. ಸೊ ಅದರಿಂದ ಬಹುಶಃ ತಗೊಂಡವ್ರಿಗೂ ಅನುಕೂಲ ಆಗುತ್ತೆ, ತಗೊಳ್ಳದೇ ಇದ್ದವ್ರಿಗೂ ಅನುಕೂಲ ಆಗುತ್ತೆ. ಈ ಥರ ರೋಟೋವೇಟರು ಇದೆ. ಸೊ ಈಗ ನಮ್ಮ ಸ್ಪ್ರಿಂಕ್ಲರು ನನಗೆ 1-2 ವರ್ಷದಿಂದ ಓದ್ ಕಡೆ ಎಲ್ಲ ಡಿಮ್ಯಾಂಡ್ ಇತ್ತು. SC/STಗಾದ್ರೆ ರಿಪೀಟ್ ಮಾಡ್ತೀರಾ 7 ವರ್ಷ ಆದಮೇಲೆ, ನಮ್ಮ ಜನರಲ್ಗೆ ರಿಪೀಟ್ ಮಾಡಲ್ಲ, ನಾವು ರೈತರೇ ಅಲ್ವಾ ಅಂತ ಕೇಳ್ತಿದ್ರು. ಈಗ ಆ ಆದೇಶನೂ ಕಳೆದ 1 ತಿಂಗಳಿಂದ ಕೊಟ್ಟಿದ್ದೀನಿ. ಎಲ್ಲರಿಗೂ ಕಾಮನ್ನಾಗಿ 7 ವರ್ಷದ ನಂತರ ನಾವು ರಿಪೀಟ್ ಮಾಡ್ತೀವಿ. ಸೊ 2 ಲಕ್ಷ ರೈತರಿಗೆ ಸ್ಪ್ರಿಂಕ್ಲರ್ ಕೊಡ್ತೀವಿ ನಾವು. 2 ಲಕ್ಷ ರೈತರಿಗೆ. ದೇವರಿಗೆ ಅಂತ BJP ಅವ್ರು ಅಲ್ಲಿ ಬಡ್ಕೋತಾರೆ, JDS ಅವರು ಆ ಕಡೆ ಬಡ್ಕೋತಾರೆ, BJP ಅವ್ರು ಈ ಕಡೆ ಬಡ್ಕೋತಾರೆ. ನಾವು ಏನು ಮಾಡೋಕ್ಕಾಗತ್ತೆ ರೀ?